ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಆರ್ಥಿಕ ಆವರ್ತದ ಹಣಕ್ಕೆ ಸಂಬಂಧಿಸಿರದ ಸಿದ್ಧಾಂತಗಳ ಕುರಿತು ಅಧ್ಯಯನ ಮಾಡಿದ್ದೇವೆ. ಇಂದಿನ ಈ ತರಗತಿಯಲ್ಲಿ ನಾವು ಆರ್ಥಿಕ ಆವರ್ತದ ಹಣಕ್ಕೆ ಸಂಬಂಧಿಸಿದ ಸಿದ್ಧಾಂತಗಳ ಕುರಿತು ಅಧ್ಯಯನ ಮಾಡಲಿಕ್ಕಿದ್ದೇವೆ. ಈ ಆರ್ಥಿಕ ಆವರ್ತದ ಹಣಕ್ಕೆ ಸಂಬಂಧಿಸಿದ ಸಿದ್ಧಾಂತಗಳಲ್ಲಿ ಮೊದಲನೆಯ ಸಿದ್ಧಾಂತ ಹ್ಯಾಟ್ರೇಯ ಸಿದ್ಧಾಂತ. ಇದನ್ನು ಇಂಗ್ಲಿಷಲ್ಲಿ ಹ್ಯಾಟ್ರೇಸ್ ಥಿಯರಿ ಆಫ್ ಟ್ರೇಡ್ ಸೈಕಲ್ ಅಂತ ಕರೀತಾರೆ. ಈ ಹೆಸರನ್ನು ನೋಡಿದರೆ ನಿಮಗೆ ಈ ಸಿದ್ಧಾಂತ ಯಾರು ಪ್ರತಿಪಾದಿಸಿದ್ದು ಅಂತ ಸರಿಯಾಗಿ ಗೊತ್ತಾಗ್ತದೆ. ಈ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದು ಇಂಗ್ಲೆಂಡ್ನ ಖ್ಯಾತ ಅರ್ಥಶಾಸ್ತ್ರಜ್ಞರಾದ RG ಹ್ಯಾಟ್ರೇ ಅವರು. ವಿದ್ಯಾರ್ಥಿಗಳೇ, ನೀವು ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಗಮನಿಸಿದ್ದೀರಿ. ನಮ್ಮ ದೇಶದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಇದೆ. ಈ ಬ್ಯಾಂಕಿಂಗ್ ವ್ಯವಸ್ಥೆ ಅನ್ನುವಂಥದ್ದು ನಮ್ಮ ಆರ್ಥಿಕ ವ್ಯವಸ್ಥೆಯ ಒಂದು ಅವಿಭಜಿತ ಅಂಗ. ಈ ಬ್ಯಾಂಕಿಂಗ್ ವ್ಯವಸ್ಥೆಯ ಮುಖಾಂತರ ನಮ್ಮ ದೇಶದ ಆರ್ಥಿಕತೆಗೆ ಹಣದ ಪೂರೈಕೆ ಅನ್ನುವಂಥದ್ದಾಗ್ತದೆ. ಇಲ್ಲಿ ಅರ್ಥಶಾಸ್ತ್ರಜ್ಞ RG ಹ್ಯಾಟ್ರೇ ಅವರು ಈ ಹಣದ ಪೂರೈಕೆಯನ್ನೇ ಆಧಾರವಾಗಿಟ್ಟುಕೊಂಡು ಅವರ ಸಿದ್ಧಾಂತವನ್ನು ಮಂಡಿಸಿದ್ದಾರೆ. ಅವರ ಪ್ರಕಾರ ಈ ಹಣದ ಪೂರೈಕೆಯಲ್ಲಿ ಏರಿಕೆ ಅನ್ನುವಂಥದ್ದಾದರೆ ಆಗ ಆರ್ಥಿಕತೆ ಅನ್ನುವಂಥದ್ದು ಶೃಂಗದ ಹಂತವನ್ನು ತಲುಪ್ತದೆ. ಈ ಹಣದ ಪೂರೈಕೆಯಲ್ಲಿ ಕಡಿಮೆ ಅನ್ನುವಂಥದ್ದಾದರೆ ಆ ಒಂದು ಸಂದರ್ಭದಲ್ಲಿ ಆರ್ಥಿಕತೆ ಅನ್ನುವಂಥದ್ದು ಮುಗ್ಗಟ್ಟಿನ ಹಂತವನ್ನು ತಲುಪ್ತದೆ. ಅಂದರೆ ಈ ಹಣದ ಪೂರೈಕೆಯಲ್ಲಿ ಆಗುವ ಬದಲಾವಣೆಯಿಂದ ಆರ್ಥಿಕ ಆವರ್ತ ಅನ್ನುವಂಥದ್ದು ಸಂಭವಿಸ್ತದೆ ಅಂತ ಹ್ಯಾಟ್ರೇ ಅವರು ಹೇಳ್ತಾರೆ. ಇಲ್ಲಿ ನಾವು ಒಂದು ಸಂಗತಿಯನ್ನು ಗಮನಿಸ್ಬೋದು. ಅದೇನಂತ ಹೇಳಿದರೆ RG ಹ್ಯಾಟ್ರೇ ಅವರು ಕೆಲವು ನೈಸರ್ಗಿಕ ಹಾಗೂ ರಾಜಕೀಯ ವಿದ್ಯಮಾನಗಳನ್ನು ಮುಖ್ಯವಾಗಿ ಆಧಾರವಾಗಿಟ್ಟುಕೊಂಡು ಅವರ ಸಿದ್ಧಾಂತವನ್ನು ಮಂಡಿಸಿಲ್ಲ. ಅವ್ರ ಪ್ರಕಾರ ಯುದ್ಧ ಆಗಲಿ, ಭೂಕಂಪ ಆಗಲಿ, ಅಥವಾ ಬೆಳೆಗಳಲ್ಲಿ ನಷ್ಟ ಅನ್ನುವಂಥದ್ದಾಗಲಿ, ಇವೆಲ್ಲವೂ ಕೂಡ ಹಣಕ್ಕೆ ಸಂಬಂಧಿಸಿರದ ಅಂಶಗಳು. ಮತ್ತು ಇವುಗಳಲ್ಲಿ ಅಥವಾ ಇವುಗಳು ಒಂದು ಪಕ್ಷ ಸಂಭವಿಸಿದರೆ ಇವುಗಳ ಪರಿಣಾಮ ಅನ್ನುವಂಥದ್ದು ಕೆಲವೇ ಕ್ಷೇತ್ರಗಳಿಗೆ ಸೀಮಿತವಾಗಿರ್ತದೆ. ಮತ್ತು ಇವುಗಳು ಒಂದು ತಾತ್ಕಾಲಿಕ ಮುಗ್ಗಟ್ಟಿಗೆ ಕಾರಣವಾಗ್ಬೋದು ಅಷ್ಟೇ. ಅದು ಬಿಟ್ಟರೆ ಆರ್ಥಿಕತೆಯಲ್ಲಿ ಇವುಗಳಿಂದ ದೊಡ್ಡ ಮಟ್ಟದ ಪರಿಣಾಮ ಏನು ಆಗುವುದಿಲ್ಲ. ಇವುಗಳು ಒಂದು ಪಕ್ಷ ಸಂಭವಿಸಿದರೆ ಅದರಿಂದ ದೀರ್ಘಾವಧಿಯ ಸಮಗ್ರ ಆರ್ಥಿಕ ಮುಗ್ಗಟ್ಟು ಅನ್ನುವಂಥದ್ದು ಸಂಭವಿಸುವುದಿಲ್ಲ ಅಂತ ಅವರು ಹೇಳ್ತಾ ಇರುವಂಥದ್ದು. ಸೊ ಇಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಯನ್ನೇ ಆಧಾರವಾಗಿಟ್ಟುಕೊಂಡು ಹ್ಯಾಟ್ರೇ ಅವರು ಅವರ ಸಿದ್ಧಾಂತವನ್ನು ಮಂಡಿಸಿರುವಂಥದ್ದು. ನಿಮಗೆ ಗೊತ್ತಿರ್ಬೋದು, ಬ್ಯಾಂಕ್ ಸಾಲವನ್ನು ಕೊಡುವಾಗ ಮತ್ತು ನಮ್ಮಿಂದ ಹಣವನ್ನು ಡೆಪಾಸಿಟ್ ಆಗಿ ಪಡ್ಕೊಳ್ಳುವಾಗ ಅದರ ಮೇಲೆ ಇಂಟ್ರೆಸ್ಟನ್ನು ಚಾರ್ಜ್ ಮಾಡ್ತದೆ. ಸೊ ಇಲ್ಲಿ ಒಂದು ಪಕ್ಷ ಇಂಟ್ರೆಸ್ಟಲ್ಲಿ ಕಡಿಮೆ ಅನ್ನುವಂಥದ್ದಾದರೆ ಅಥವಾ ಇಂಟ್ರೆಸ್ಟ್ ರೇಟ್ ಅನ್ನುವಂಥದ್ದು ಕಡಿಮೆ ಆದರೆ ಆ ಒಂದು ಸಂದರ್ಭದಲ್ಲಿ ಹೇಗೆ ಆರ್ಥಿಕತೆ ಅನ್ನುವಂಥದ್ದು ಶೃಂಗದ ಹಂತವನ್ನು ತಲುಪ್ತದೆ ಅಥವಾ ಹೇಗೆ ಆರ್ಥಿಕ ಆವರ್ತ ಅನ್ನುವಂಥದ್ದು ಸಂಭವಿಸ್ತದೆ ಅನ್ನೋದನ್ನು ನಾವು ಅಧ್ಯಯನ ಮಾಡುವ. ವಿದ್ಯಾರ್ಥಿಗಳ ಕಲ್ಪನೆ ಮಾಡಿಕೊಳ್ಳಿ, ನೀವೊಂದು ದೇಶದಲ್ಲಿ ವಾಸವಾಗಿದ್ದೀರಿ. ಆ ದೇಶದ ಕೇಂದ್ರ ಬ್ಯಾಂಕ್ ಬಡ್ಡಿ ದರದಲ್ಲಿ ಇಳಿಕೆಯನ್ನು ಮಾಡಿದೆ. ದರ್ ಇಸ್ ಅ ಡಿಕ್ರೀಸ್ ಇನ್ ದ ಇಂಟ್ರೆಸ್ಟ್ ರೇಟ್. ಇಂಟ್ರೆಸ್ಟ್ ರೇಟಲ್ಲಿ ಇಳಿಕೆ ಆದಾಗ ಏನಾಗ್ತದೆ? ಆರ್ಥಿಕತೆಯಲ್ಲಿ 3 ವಲಯಗಳು ಇರುವುದನ್ನು ನೀವು ನೋಡ್ತೀರಿ. ಕೃಷಿ ವಲಯ, ಕೈಗಾರಿಕಾ ವಲಯ ಮತ್ತು ಸೇವಾ ವಲಯ. ಈ 3 ವಲಯದಲ್ಲಿರುವಂತಹ ಸಂಸ್ಥೆಗಳಿಗೆ ಉತ್ಪಾದನಾ ಚಟುವಟಿಕೆಯನ್ನು ಮಾಡಬೇಕು ಅಂತ ಆದರೆ
ಹಣ ಅನ್ನುವಂಥದ್ದು ಭಾಳ ಮುಖ್ಯವಾಗಿ ಬೇಕು. ವಿತೌಟ್ ಮನಿ ದೇ ಕ್ಯಾನಾಟ್ ಡೂ ದ ಪ್ರೊಡಕ್ಷನ್ ಆ್ಯಕ್ಟಿವಿಟಿ, ರೈಟ್? ಓಕೆ. ಸೊ ಇಲ್ಲಿ ಸೆಂಟ್ರಲ್ ಬ್ಯಾಂಕ್ ಏನು ಮಾಡಿದೆ ಅಂತ ಹೇಳಿದರೆ ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡಿದೆ. ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡುವುದಂತ ಹೇಳಿದರೆ ಮೊದಲನೇದಾಗಿ ಸಾಲದ ಮೇಲೆ ಬ್ಯಾಂಕ್ ಏನು ಇಂಟ್ರೆಸ್ಟನ್ನು ಚಾರ್ಜ್ ಮಾಡ್ತಾ ಇತ್ತು ಆ ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡಿದ್ದಾರೆ. ಎರಡನೇದು, ಡೆಪಾಸಿಟ್ ಹಣದ ಮೇಲೂ ಕೂಡ ಇಂಟ್ರೆಸ್ಟ್ ರೇಟನ್ನು ಏನು ಬ್ಯಾಂಕ್ ಅದರ ಡೆಪಾಸಿಟರ್ಗೆ ಕೊಡ್ತಾ ಇತ್ತು ಆ ಇಂಟ್ರೆಸ್ಟ್ ರೇಟ್ ಕೂಡ ಕಡಿಮೆ ಆಗಿದೆ. ಅಂದರೆ ಮೊದಲನೆಯ ಹಂತದಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನುವಂಥದ್ದು ಸಾಧಾರಣ 8% ಈಗಿನ ಪರಿಸ್ಥಿತಿಯಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನುವಂಥದ್ದು ಸಾಧಾರಣ 4% ಆಗಿದೆ. ಸಾಲದ ಮೇಲೆ ಕೊಡ್ತಾ ಇರುವಂತಹ ಇಂಟ್ರೆಸ್ಟ್ ರೇಟನ್ನು 50% ಕಡಿಮೆ ಮಾಡಿದ್ದಾರೆ, ಕಲ್ಪನೆ ಮಾಡ್ಕೊಳ್ಳಿ. ಸೊ ಇಲ್ಲಿ 50% ಇಂಟ್ರೆಸ್ಟ್ ರೇಟಲ್ಲಿ ಕಡಿಮೆ ಆದಾಗ ಏನಾಗ್ತದೆ, ಡೆಪಾಸಿಟ್ನ ಮೇಲೆ ಚಾರ್ಜ್ ಮಾಡ್ತಿದ್ದಂಥ ಇಂಟ್ರೆಸ್ಟ್ ರೇಟ್ ಕೂಡ 50% ಕಡಿಮೆ ಆಗಿದೆ, ಮತ್ತು ಸಾಲದ ಮೇಲೆ ಕೊಡ್ತಾ ಇರುವಂಥ ಇಂಟ್ರೆಸ್ಟ್ ಕೂಡ 50% ಕಡಿಮೆ ಆಗಿದೆ. ಇನ್ ಜನರಲ್ ಬಡ್ಡಿ ದರದಲ್ಲಿ ಇಳಿಕೆ ಅನ್ನುವಂಥದ್ದಾಗಿದೆ. ಸೊ ಬಡ್ಡಿ ದರದಲ್ಲಿ ಇಳಿಕೆ ಆದಾಗ ಏನಾಗ್ತದೆ, ಈ ಉತ್ಪಾದನಾ ಚಟುವಟಿಕೆಯನ್ನು ನಡೆಸ್ತಾ ಇರುವಂಥ ಸಂಸ್ಥೆಗಳಿಗೆ ಹಣ ಅನ್ನುವಂಥದ್ದು ಬೇಕು. ಇಲ್ಲಿ ಇಂಟ್ರೆಸ್ಟ್ ರೇಟಲ್ಲಿ ಇಳಿಕೆ ಅನ್ನುವಂಥದ್ದಾದಾಗ, ಬಡ್ಡಿ ದರದಲ್ಲಿ ಇಳಿಕೆ ಆದಾಗ ಸಾಮಾನ್ಯವಾಗಿ ಈ ಸಂಸ್ಥೆಗಳನ್ನು ನಡೆಸುವವರು ಬ್ಯಾಂಕ್ನಲ್ಲಿ ಸಾಲಗೋಸ್ಕರ ಬೇಡಿಕೆಯನ್ನು ಇಡ್ತಾರೆ. ಅಲ್ಲಿ ಕೃಷಿ ವಲಯದಲ್ಲಿದ್ದಂತಹ ರೈತರು ಸಾಲಕ್ಕೋಸ್ಕರ ಬೇಡಿಕೆಯನ್ನು ಇಟ್ಟರು. ಕೃಷಿ ವಲಯದಲ್ಲಿ ಸಂಸ್ಥೆಗಳನ್ನು ನಡೆಸ್ತಾ ಇದ್ದವರು ಕೂಡ ಸಾಲಕ್ಕೋಸ್ಕರ ಬೇಡಿಕೆಯನ್ನು ಇಟ್ಟರು. ಕೈಗಾರಿಕಾ ವಲಯದಲ್ಲಿ ಸಂಸ್ಥೆಗಳನ್ನು ನಡೆಸ್ತಾ ಇದ್ದವರು ಸಾಲಗೋಸ್ಕರ ಬೇಡಿಕೆಯನ್ನು ಇಟ್ಟರು. ಸೇವಾ ವಲಯದಲ್ಲಿಯೂ ಕೂಡ ಸಾಲಗೋಸ್ಕರ ಬೇಡಿಕೆ ಅನ್ನುವಂಥದ್ದು ಬಂತು. ಈಗ ಬ್ಯಾಂಕ್ ಏನು ಮಾಡಬೇಕು, ಬ್ಯಾಂಕ್ ಸಾಲವನ್ನು ಕೊಡಲಿಕ್ಕೆ ಮುಂದಾಗ್ತದೆ. ಅಗ್ರಿಕಲ್ಚರ್ ಸೆಕ್ಟರಿಗೆ ಬ್ಯಾಂಕಿಂಗ್ ಸೆಕ್ಟರಿಂದ ಸಾಲ ಅನ್ನುವಂಥದ್ದು ಹೋಗ್ತದೆ. ಇಂಡಸ್ಟ್ರಿಯಲ್ ಸೆಕ್ಟರಿಗೆ ಬ್ಯಾಂಕಿಂಗ್ ಸೆಕ್ಟರಿಂದ ಸಾಲ ಅನ್ನುವಂಥದ್ದು ಹೋಗ್ತದೆ. ಜೊತೆಗೆ ಸರ್ವಿಸ್ ಸೆಕ್ಟರಿಗೂ ಕೂಡ ಬ್ಯಾಂಕಿಂಗ್ ಸೆಕ್ಟರಿಂದ ಸಾಲ ಅನ್ನುವಂಥದ್ದು ಹೋಗ್ತದೆ. ಸೊ ಬ್ಯಾಂಕ್ ಅನ್ನುವಂಥದ್ದು ಕೂಡ ಸರ್ವಿಸ್ ಸೆಕ್ಟರ್ನ ಒಂದು ಭಾಗ. ಸರ್ವಿಸ್ ಸೆಕ್ಟರ್ನಲ್ಲಿರುವಂತಹ ಬೇರೆ ಬೇರೆ ಸಂಸ್ಥೆಗಳಿಗೆ ಬ್ಯಾಂಕಿಂದ ಸಾಲ ಅನ್ನುವಂಥದ್ದು ಹೋಗ್ತದೆ. ಈಗ ಏನಾಯಿತು, ಮೊದಲೇ ಸಾಲವನ್ನು ಪಡ್ಕೊಂಡು ಅವರು ಉತ್ಪಾದನಾ ಚಟುವಟಿಕೆಯನ್ನು ನಡೆಸ್ತಾ ಇದ್ರು, ಆದರೆ ಈಗ ಸಾಲಕ್ಕೆ ಬೇಡಿಕೆ ಅನ್ನುವಂಥದ್ದು ಜಾಸ್ತಿ ಆಗಿದೆ. ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ. ಓಕೆ. ಸೊ ಈಗ ಅಲ್ಲಿ ಉತ್ಪಾದನೆಯಲ್ಲಿ ಏರಿಕೆ ಅನ್ನುವಂಥದ್ದು ಆಗ್ತದೆ, ರೈಟ್? ಕೃಷಿ ವಲಯದಲ್ಲಿಯೂ ಕೂಡ ಉತ್ಪಾದನೆಯಲ್ಲಿ ಏರಿಕೆ ಅನ್ನುವಂಥದ್ದಾಯಿತು. ಕೈಗಾರಿಕಾ ವಲಯದಲ್ಲಿ ಉತ್ಪಾದನೆಯಲ್ಲಿ ಏರಿಕೆ ಅನ್ನುವಂಥದ್ದಾಯಿತು. ಸೇವಾ ವಲಯದಲ್ಲಿಯೂ ಕೂಡ ಉತ್ಪಾದನೆಯಲ್ಲಿ ಏರಿಕೆ ಅನ್ನುವಂಥದ್ದಾಯಿತು. ಮತ್ತು ಈ ಅವಕಾಶವನ್ನು ಬಳಸಿಕೊಂಡು ಹೊಸ ಸಂಸ್ಥೆಗಳು ಕೂಡ ಆರಂಭ ಆಗ್ತವೆ. ಕೃಷಿ ವಲಯದಲ್ಲಿ ಹೊಸ ಸಂಸ್ಥೆಗಳು ಆರಂಭ ಆಗ್ತವೆ. ಕೃಷಿ ಚಟುವಟಿಕೆಯನ್ನು ಮಾಡಲಿಕ್ಕೆ ಆಸೆ ಇದ್ದಂಥ ಕೆಲವರು ಸಾಲವನ್ನು ಪಡ್ಕೊಂಡು ತಾವೇ ಸ್ವತಃ ಕೃಷಿ ಚಟುವಟಿಕೆಯನ್ನು ಮಾಡಲಿಕ್ಕೆ ಆರಂಭಿಸ್ತಾರೆ. ಕೈಗಾರಿಕಾ ವಲಯದಲ್ಲಿಯೂ ಕೂಡ ಹೊಸ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತಾರೆ. ಸೇವಾ ವಲಯದಲ್ಲಿಯೂ ಕೂಡ ಹೊಸ ಸಂಸ್ಥೆಗಳು ಆರಂಭ ಆಗ್ತವೆ. ಯಾಕಂತ ಕೇಳಿದರೆ ಬ್ಯಾಂಕ್ನಿಂದ ಕಡಿಮೆ ಬಡ್ಡಿ ದರಕ್ಕೆ ಸಾಲ ಅನ್ನುವಂಥದ್ದು ಸಿಗ್ತಾ ಇದೆ. ಸೊ ಅಲ್ಲೇನಾಯಿತು, ಮೊದಲನೇದಾಗಿ ಉತ್ಪಾದನೆಯಲ್ಲಿ ಏರಿಕೆ ಅನ್ನುವಂಥದ್ದಾಯಿತು. ಉತ್ಪಾದನೆಯಲ್ಲಿ ಯಾಕೆ ಏರಿಕೆ ಆಗಿದ್ದು ಅಂತ ಹೇಳಿದರೆ ಅಲ್ಲಿ ಬೇಡಿಕೆಯಲ್ಲಿ ಏರಿಕೆ ಅನ್ನುವಂಥದ್ದಾಗಿದೆ. ಇಟ್ಸ್ ಕಾಮನ್. ಯಾವಾಗ ಜನರ ಕೈನಲ್ಲಿ ದುಡ್ಡು ಅನ್ನುವಂಥದ್ದು ಓಡಾಡಲಿಕ್ಕೆ ಶುರುವಾಗ್ತದೋ ಆಗ ಬೇಡಿಕೆ ಅನ್ನುವಂಥದ್ದು ಕೂಡ ಜಾಸ್ತಿ ಆಗ್ತದೆ. ಸೊ ನಿಮಗೆ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಿರ್ಬೋದು. ಲೆಟ್ ಮಿ ಕ್ಲಾರಿಫೈ. ನೋಡಿ, ಉತ್ಪಾದನಾ ಚಟುವಟಿಕೆಯನ್ನು ನಡೆಸಲಿಕ್ಕೆ ಉತ್ಪಾದನಾ ಅಂಶಗಳು ಬೇಕು ಅಥವಾ ಉತ್ಪಾದನಾಂಗಗಳು ಬೇಕು. ಉತ್ಪಾದನಾಂಗಗಳು ಯಾವೆಲ್ಲ? ಮೊದಲನೇದಾಗಿ ಭೂಮಿ ಅಥವಾ ಕಟ್ಟಡ, ಎರಡನೇದಾಗಿ ಕಾರ್ಮಿಕರು, ಮೂರನೇದಾಗಿ ಬಂಡವಾಳ, ನಾಲ್ಕನೇದಾಗಿ
ಸಂಸ್ಥೆ, ಆರ್ಗನೈಸೇಷನ್. ಸೊ ಇಲ್ಲಿ ಉತ್ಪಾದನಾ ಚಟುವಟಿಕೆಯಲ್ಲಿ ಏರಿಕೆ ಆಗಿರುವುದರಿಂದ ಮತ್ತು ಹೊಸ ಕಂಪನಿಗಳು ಆರಂಭವಾಗಿರುವುದರಿಂದ ಸಾಮಾನ್ಯವಾಗಿ ಈ ಭೂ ಮಾಲೀಕರಿಗೆ ಮತ್ತು ಕಟ್ಟಡ ಮಾಲೀಕರಿಗೆ ಆದಾಯ ಅನ್ನುವಂಥದ್ದು ಜಾಸ್ತಿ ಆಗ್ತದೆ. ಅಂದರೆ ಅಲ್ಲಿ ಸಾಧಾರಣ ಏನಾಗ್ತದೆ ಅಂತ ಹೇಳಿದರೆ, ಹೊಸ ಕಂಪನಿಗಳು ಕಟ್ಟಡವನ್ನು ಬಾಡಿಗೆಗೆ ತಗೊಂಡು ಉತ್ಪಾದನಾ ಚಟುವಟಿಕೆಯನ್ನು ಆರಂಭಿಸ್ತಾರೆ, ಅಥವಾ ಈಗಿರುವ ಸಂಸ್ಥೆಗಳೇ ಉತ್ಪಾದನೆಯಲ್ಲಿ ಏರಿಕೆ ಮಾಡುವ ಉದ್ದೇಶದಿಂದ ಹೊಸ ಯೂನಿಟ್ಗಳನ್ನು ಸ್ಥಾಪನೆ ಮಾಡ್ತಾರೆ. ಹೊಸ ಯೂನಿಟನ್ನು ಸ್ಥಾಪನೆ ಮಾಡುವಾಗ ಅವರು ಸಾಮಾನ್ಯವಾಗಿ ಕಟ್ಟಡವನ್ನು ಬಾಡಿಗೆಗೆ ತಗೊಳ್ತಾರೆ ಅಥವಾ ಭೂಮಿಯನ್ನು ಬಾಡಿಗೆಗೆ ತಗೊಳ್ತಾರೆ. ಅಂದರೆ ಇಲ್ಲಿ ಭೂ ಮಾಲೀಕರ ಮತ್ತು ಕಟ್ಟಡ ಮಾಲೀಕರ ಆದಾಯದಲ್ಲಿ ಏರಿಕೆ ಅನ್ನುವಂಥದ್ದಾಯಿತು. ಮತ್ತೆ ಅಲ್ಲಿ ಏನಾಗಿದೆ ಅಂತ ಹೇಳಿದರೆ, ಬರೀ ಒಂದು ಕಂಪನಿ ಉತ್ಪಾದನೆಯನ್ನು ಜಾಸ್ತಿ ಮಾಡಿದಲ್ಲ, ಅಲ್ಲಿದ್ದಂತಹ ಎಲ್ಲ ಕಂಪನಿಗಳು ಅಥವಾ ಭಾಗಶಃ 90% ಕಂಪನಿಗಳು ಉತ್ಪಾದನಾ ಚಟುವಟಿಕೆಯಲ್ಲಿ ಏರಿಕೆಯನ್ನು ಮಾಡಿರುವುದರಿಂದ ಕಟ್ಟಡ ಮಾಲೀಕರಿಗೆ ಬೇಡಿಕೆ ಅನ್ನುವಂಥದ್ದು ಜಾಸ್ತಿ ಆಗ್ತದೆ. ಬಾಡಿಗೆಯ ಕಟ್ಟಡಕ್ಕೆ, ಬಾಡಿಗೆಯ ಜಾಗಕ್ಕೆ ಬೇಡಿಕೆ ಅನ್ನುವಂಥದ್ದು ಜಾಸ್ತಿ ಆಗ್ತದೆ. ಸೊ ಅಲ್ಲಿ ಸಾಮಾನ್ಯವಾಗಿ ಈ ಕಟ್ಟಡ ಮಾಲೀಕರು ಅಥವಾ ಭೂ ಮಾಲೀಕರು ಭೂಮಿಯನ್ನು ಬಾಡಿಗೆ ಕೊಡುವಾಗ ಜಾಸ್ತಿ ಬಾಡಿಗೆಯನ್ನು ಕೊಡಬೇಕು ಅಂತ ಬೇಡಿಕೆಯನ್ನು ಇಡ್ತಾರೆ. ಸೊ ಸಾಮಾನ್ಯವಾಗಿ ಇಲ್ಲಿ ಕಟ್ಟಡ ಮಾಲೀಕರ ಮತ್ತು ಭೂ ಮಾಲೀಕರ ಆದಾಯದಲ್ಲಿ ಏರಿಕೆ ಅನ್ನುವಂಥದ್ದಾಗ್ತದೆ. ಎರಡನೇದಾಗಿ ಕಾರ್ಮಿಕರ ಆದಾಯದಲ್ಲಿಯೂ ಕೂಡ ಏರಿಕೆ ಅನ್ನುವಂಥದ್ದಾಯಿತು. ಯಾಕಂತ ಕೇಳಿದರೆ, ಉತ್ಪಾದನಾ ಚಟುವಟಿಕೆಯಲ್ಲಿ ಏರಿಕೆ ಆಗಿರುವುದರಿಂದ ಕಾರ್ಮಿಕರಿಗೂ ಕೂಡ ಅಲ್ಲಿ ಬೇಡಿಕೆ ಅನ್ನುವಂಥದ್ದು ಶುರುವಾಗ್ತದೆ. ಅಂದರೆ ಅಲ್ಲಿ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಅನ್ನುವಂಥದ್ದು ಕ್ರಿಯೇಟ್ ಆಗ್ತದೆ. ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಅನ್ನುವಂಥದ್ದು ಕ್ರಿಯೇಟ್ ಆದಾಗ ಅಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಸಾಮಾನ್ಯವಾಗಿ ಕಾರ್ಮಿಕರು ತಮ್ಮನ್ನು ತಾವು ಕೆಲಸದಲ್ಲಿ ತೊಡ್ಕೊಳ್ತಾರೆ, ಅವರ ಆದಾಯದಲ್ಲಿಯೂ ಕೂಡ ಏರಿಕೆ ಅನ್ನುವಂಥದ್ದಾಗ್ತದೆ. ಮತ್ತು ಅಲ್ಲಿ ಕಾರ್ಮಿಕರಿಗೆ ದೊಡ್ಡ ಮಟ್ಟದಲ್ಲಿ ಬೇಡಿಕೆ ಇರುವುದರಿಂದ ಕಾರ್ಮಿಕರನ್ನು ಸಂಸ್ಥೆಯಲ್ಲಿ ಉಳಿಸಿಕೊಳ್ಳುವ ಸಲುವಾಗಿ ಕಾರ್ಮಿಕ ಸಂಘಟನೆಗಳು ಯಾವ ಮಟ್ಟದಲ್ಲಿ ಕೂಲಿಯನ್ನು ಕೊಡಬೇಕು, ವೇತನವನ್ನು ಕೊಡಬೇಕು ಅಂತ ಅಲ್ಲಿ ಬೇಡಿಕೆಯನ್ನು ಇಟ್ಟಿರ್ತಾರೋ ಆ ಬೇಡಿಕೆಗೆ ಸಂಸ್ಥೆಗಳು ಸ್ಪಂದಿಸ್ತವೆ. ಅಂದರೆ ಕಾರ್ಮಿಕರ ಆದಾಯದಲ್ಲಿಯೂ ಕೂಡ ಏರಿಕೆ ಅನ್ನುವಂಥದ್ದಾಯಿತು. ಮೂರನೇದಾಗಿ ಬಂಡವಾಳ. ನಿಮಗೆ ಗೊತ್ತಿದೆ, ಆಲ್ರೆಡಿ ಬ್ಯಾಂಕಿಂಗ್ ಸೆಕ್ಟರ್ನಿಂದ ಬಂಡವಾಳ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಸಿಗ್ತಾ ಇದೆ, ಅಥವಾ ಬ್ಯಾಂಕಿಂಗ್ ಸೆಕ್ಟರ್ನಿಂದ ಸಾಲದ ರೂಪದಲ್ಲಿ ಬಂಡವಾಳದ ಹಣ ದೊಡ್ಡ ಪ್ರಮಾಣದಲ್ಲಿ ಸಿಗ್ತಾ ಇದೆ. ಮತ್ತು ಕೆಲವು ಸಂಸ್ಥೆಗಳು ಬೇರೆ ಮೂಲಗಳಿಂದನೂ ಕೂಡ ಬಂಡವಾಳವನ್ನು ತಗೊಂಡು ಬಂದು ಪ್ರೊಡಕ್ಷನ್ ಆ್ಯಕ್ಟಿವಿಟಿಯನ್ನು ಮಾಡ್ತಾರೆ. ಸೊ ಅಲ್ಲಿ ಏನಾಗಿದೆ ಅಂತ ಹೇಳಿದರೆ, ಇನ್ ಜನರಲ್ ಉತ್ಪಾದನಾ ಅಂಗಗಳ ಬೇಡಿಕೆಯಲ್ಲಿ ಏರಿಕೆ ಆಗಿರುವುದರಿಂದ ಉತ್ಪಾದನಾ ಅಂಶಗಳ ಆದಾಯದಲ್ಲಿ ಏರಿಕೆ ಅನ್ನುವಂಥದ್ದಾಗಿದೆ. ಕೊನೆಗೆ ನೀವು ಸಂಘಟನೆಯನ್ನು ಕೂಡ ನೋಡ್ಬೋದು. ಸಂಘಟನೆಗೂ ಕೂಡ ದೊಡ್ಡ ಮಟ್ಟದಲ್ಲಿ ಲಾಭ ಅನ್ನುವಂಥದ್ದಾಗ್ತದೆ. ಸೊ ಇದು ಪರಿಸ್ಥಿತಿ. ಸೊ ಇಲ್ಲಿ ಭೂಮಾಲೀಕರ ಆದಾಯದಲ್ಲಿ ಏರಿಕೆಯಾಗಿದೆ, ಕಟ್ಟಡ ಮಾಲೀಕರ ಆದಾಯದಲ್ಲಿ ಏರಿಕೆಯಾಗಿದೆ, ಕಾರ್ಮಿಕರ ಆದಾಯದಲ್ಲಿ ಏರಿಕೆಯಾಗಿದೆ, ಸಂಘಟನೆಯನ್ನು ನಡೆಸ್ತಾ ಇದ್ದವರ ಆದಾಯದಲ್ಲಿಯೂ ಕೂಡ ಏರಿಕೆಯಾಗಿದೆ. ಅಲ್ಟಿಮೇಟ್ಲಿ ಇವರೆಲ್ಲರೂ ಕೂಡ ದೇಶದ ನಾಗರಿಕರು, ಮಾರುಕಟ್ಟೆಯಲ್ಲಿ ವಾಸಿಸುವಂಥ ಜನರು. ಸೊ ಎಲ್ಲರ ಆದಾಯದಲ್ಲಿ ಇಲ್ಲಿ ಗಣನೀಯ ಏರಿಕೆ ಆಗಿರುವುದನ್ನು ನಾವು ನೋಡ್ತೇವೆ. ಸೊ ಆದಾಯದಲ್ಲಿ ಏರಿಕೆ ಆಯಿತು ಅಂತ ಹೇಳಿದರೆ ಅಲ್ಲಿ ಏನಂತ ಅರ್ಥ, ಡಿಮಾಂಡಲ್ಲಿಯೂ ಕೂಡ ಏರಿಕೆ ಆಗಿದೆ ಅಂತ ಅರ್ಥ. ಡಿಮಾಂಡಲ್ಲಿ ಏರಿಕೆ ಆದಾಗ ಏನಾಯಿತು, ಬೇಡಿಕೆ ಅನ್ನುವಂಥದ್ದು ಜಾಸ್ತಿ ಆದಾಗ ಏನಾಯಿತು, ಜಾಸ್ತಿ ಪ್ರಮಾಣದಲ್ಲಿ ಉತ್ಪಾದನೆ ಅನ್ನುವಂಥದ್ದು ಆಗ್ತದೆ. ಉತ್ಪಾದನೆ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾ ಇರುವುದರಿಂದ ಕಂಪನಿಗಳಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಲಾಭ ಅನ್ನುವಂಥದ್ದು ಆಗ್ತಾ ಇದೆ. ಲಾಭ ಅನ್ನುವಂಥದ್ದು ಆಗ್ತಾ ಇರುವುದರಿಂದ ಅವರು ದೊಡ್ಡ ಮಟ್ಟದಲ್ಲಿ ಹೂಡಿಕೆಯನ್ನು ಮಾಡಿ ಉತ್ಪಾದನಾ ಚಟುವಟಿಕೆಗೆ ಪ್ರೋತ್ಸಾಹವನ್ನು ಕೊಡ್ತಾರೆ. ಇದು ಆರಂಭಿಕ ಹಂತ. ಅಂದರೆ ಇವೆಲ್ಲವೂ ಕೂಡ ನಡೆಯುವಾಗ ಆರ್ಥಿಕತೆ ಅನ್ನುವಂಥದ್ದು ಸಾಮಾನ್ಯವಾಗಿ ಮುಗ್ಗಟ್ಟು ಅಥವಾ ಚೇತರಿಕೆ ಹಂತದಲ್ಲಿತ್ತು. ಈಗ ಈ ಘಟನೆಗಳು ಸಂಭವಿಸಿದ್ರಿಂದ ಆರ್ಥಿಕತೆ ಅನ್ನುವಂಥದ್ದು ಚೇತರಿಕೆಯ ಹಂತದಿಂದ ಸಮೃದ್ಧಿಯ ಹಂತಕ್ಕೆ ಬಂದು ಸಮೃದ್ಧಿಯ ಹಂತದಿಂದ ಶೃಂಗದ ಹಂತವನ್ನು ತಲುಪಿದೆ. ನಿಮಗೆ ಶೃಂಗ ಅಂತ ಗೊತ್ತಿರ್ಬೋದು, ದಟ್ ಇಸ್ ದ ಅಲ್ಟಿಮೇಟ್ ಲೆವೆಲ್, ರೈಟ್? ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಪ್ರಗತಿಯನ್ನು ಸಾಧಿಸಲಿಕ್ಕೆ ಆಗುವುದಿಲ್ಲ. ಆರ್ಥಿಕತೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯವೋ ಆ ದೊಡ್ಡ ಮಟ್ಟದ ಪ್ರಗತಿಯನ್ನು ಶೃಂಗದ ಹಂತದಲ್ಲಿ ಸಾಧಿಸ್ತದೆ. ಈಗ ಏನಾಯಿತು, ಇಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ.
ಒಂದು ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗಿದೆ. ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗಿರುವುದರಿಂದ ಲೋನಿಗೆ ದೊಡ್ಡ ಮಟ್ಟದಲ್ಲಿ ಬೇಡಿಕೆ ಅನ್ನುವಂಥದ್ದಿದೆ. ಅಂದರೆ ನೀವಿಲ್ಲಿ ಸಿಚುವೇಶನನ್ನು ಗಮನಿಸಬಹುದು. ಅದೇನಂತ ಹೇಳಿದರೆ, ಬ್ಯಾಂಕಿಂಗ್ ಸೆಕ್ಟರ್ನಿಂದ, ಕಮರ್ಷಿಯಲ್ ಬ್ಯಾಂಕ್ಗಳಿಂದ ಹಣ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಹೊರಗೆ ಹೋಗ್ತಾ ಇದೆ. ಮತ್ತು ಈ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಇರುವುದರಿಂದ ಜನ ಅವರ ಬಳಿ ಇದ್ದಂಥ ಹಣವನ್ನು ಬ್ಯಾಂಕಲ್ಲಿ ಡೆಪಾಸಿಟ್ ಇಡಲಿಕ್ಕೆ ಬರುವುದಿಲ್ಲ. ಅಂದರೆ ಯಾರು ಕೂಡ ಅಲ್ಲಿ ಡೆಪಾಸಿಟ್ ಇಡುವುದಿಲ್ಲ ಅಂತ ಅರ್ಥ ಅಲ್ಲ, ಕೆಲವರು ಇಡ್ತಾರೆ. ಯಾಕಂತ ಕೇಳಿದರೆ ಅವರಿಗೆ ಒಂದು ಲೈಫಲ್ಲಿ ಸೆಕ್ಯೂರಿಟಿ ಬೇಕು. ಸೊ ದೇ ವಿಲ್ ಕೀಪ್ ದರ್ ಮನಿ ಇನ್ ದ ಬ್ಯಾಂಕ್ ಆಸ್ ಎ ಡೆಪಾಸಿಟ್. ಆದರೆ ಎಲ್ಲರೂ ಬಂದು ಅವರ ಹಣವನ್ನು ಬ್ಯಾಂಕಲ್ಲಿ ಡೆಪಾಸಿಟ್ ಆಗಿ ಇಡುವುದಿಲ್ಲ. ಬೇರೆ ಕಡೆಯಲ್ಲಿ ಅವರು ಹೂಡಿಕೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತಾರೆ. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಬ್ಯಾಂಕಿಂದ ಹೊರಗೆ ಹೋಗ್ತಾ ಇರುವ ಹಣ ಜಾಸ್ತಿ, ಬ್ಯಾಂಕ್ನ ಒಳಗೆ ಬರ್ತಾ ಇರುವ ಹಣ ಕಡಿಮೆ. ಸೊ ಇಲ್ಲಿ ಯಾವಾಗ ಬ್ಯಾಂಕಿಂದ ಹಣ ಅನ್ನುವಂಥದ್ದು ಜಾಸ್ತಿ ಪ್ರಮಾಣದಲ್ಲಿ ಹೊರಗೆ ಹೋಗಿ ಅಲ್ಲಿಂದ ಕಡಿಮೆ ಪ್ರಮಾಣದಲ್ಲಿ ಹಣ ಅನ್ನುವಂಥದ್ದು ಬ್ಯಾಂಕ್ನ ಒಳಗೆ ಡೆಪಾಸಿಟ್ ರೂಪದಲ್ಲಿ ಬಂದರೆ, ಅಂಥ ಸಂದರ್ಭದಲ್ಲಿ ಬ್ಯಾಂಕ್ಗಳಿಗೆ ಅವರ ಕೆಲಸ ಕಾರ್ಯವನ್ನು ನಿರ್ವಹಿಸುವುದು ಭಾಳ ಕಷ್ಟ ಆಗ್ತದೆ. ಯಾಕಂತ ಕೇಳಿದರೆ, ಸಾಲದ ರೂಪದಲ್ಲಿ ಕೊಡುವಂಥ ಹಣ ಮತ್ತು ಡೆಪಾಸಿಟ್ ರೂಪದಲ್ಲಿ ಪಡ್ಕೊಳ್ಳುವಂಥ ಹಣ, ಈ ಹಣ ಬ್ಯಾಂಕಿಗೆ ತನ್ನ ಚಟುವಟಿಕೆಯನ್ನು ನಡೆಸಲಿಕ್ಕೆ ಬಹಳ ಮುಖ್ಯವಾಗಿ ಬೇಕು. ಡೆಪಾಸಿಟ್ ರೂಪದಲ್ಲಿ ಬಂದ ಹಣವನ್ನೇ ಅವರು ಲೋನ್ ರೂಪದಲ್ಲಿ ಕೊಡಲಿಕ್ಕೆ ಬಳಕೆ ಮಾಡುವಂಥದ್ದು. ಸೊ ಇಲ್ಲಿ ಡೆಪಾಸಿಟ್ ಕಡಿಮೆ ಇದೆ, ಲೋನ್ ರೂಪದಲ್ಲಿ ಹಣ ಜಾಸ್ತಿಯಾಗಿ ಹೊರಗೆ ಹೋಗ್ತಾ ಇದೆ. ಸೊ ಬ್ಯಾಂಕಿಗೆ ಇಲ್ಲಿ ಸಮಸ್ಯೆ ಶುರುವಾಗ್ತದೆ. ಸೊ ಬ್ಯಾಂಕ್ ಇಲ್ಲಿ ಏನು ಮಾಡ್ತದೆ, ಮೊದಲನೇದಾಗಿ ಬಡ್ಡಿ ದರದಲ್ಲಿ ಏರಿಕೆಯನ್ನು ಮಾಡ್ತದೆ. ಬಡ್ಡಿ ದರದಲ್ಲಿ ಯಾಕೆ ಏರಿಕೆ ಮಾಡೋದು? ಒಂದು, ಅವರಿಗೆ ಲೋನಿಗೆ ಈಗ ಏನು ಡಿಮಾಂಡ್ ಇದೆ ಆ ಡಿಮಾಂಡನ್ನು ಕಡಿಮೆ ಮಾಡಬೇಕು. ಎರಡನೇದಾಗಿ, ಜನ ಅವ್ರ ಬಳಿ ಇದ್ದಂಥ ಹಣವನ್ನು ಬ್ಯಾಂಕಲ್ಲಿ ಡೆಪಾಸಿಟ್ ಆಗಿಡುವ ಹಾಗೆ ಮಾಡಬೇಕು. ಸೊ ಈಗ ಏನಾಯಿತು, ಲೋನ್ನ ಮೇಲೆ ಅವರು ಏನು ಇಂಟ್ರೆಸ್ಟನ್ನು ಚಾರ್ಜ್ ಮಾಡ್ತಾ ಇದ್ರು ಆ ಇಂಟ್ರೆಸ್ಟನ್ನು ಜಾಸ್ತಿ ಮಾಡ್ತಾರೆ. ಈಗ ದರ್ ಇಸ್ ಇನ್ಕ್ರೀಸ್ ಇನ್ ದ ಇಂಟ್ರೆಸ್ಟ್ ರೇಟ್. ಮತ್ತು ಇಲ್ಲಿ ಶಾರ್ಟ್ ಟರ್ಮ್ ಲೋನ್ಸನ್ನು ಬ್ಯಾಂಕಿಂಗ್ ಸೆಕ್ಟರ್ನಿಂದ ಕೊಟ್ಟಿರ್ತಾರೆ. ಅಂದರೆ ಬ್ಯಾಂಕ್ನಲ್ಲಿ ಇರುವಂಥ ಕಮರ್ಷಿಯಲ್ ಬ್ಯಾಂಕ್ಗಳು, ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿದ್ದಂಥ ಕಮರ್ಷಿಯಲ್ ಬ್ಯಾಂಕ್ಗಳು ಇಲ್ಲಿ ಏನು ಮಾಡ್ತವೆ ಅಂತ ಹೇಳಿದರೆ, ಆರ್ಥಿಕತೆಯಲ್ಲಿ ಇರುವಂತಹ ಬೇರೆ ಬೇರೆ ಸಂಸ್ಥೆಗಳಿಗೆ ಅಲ್ಪಾವಧಿ ಸಾಲವನ್ನು ಕೊಟ್ಟಿರ್ತಾರೆ. ಈ ಅಲ್ಪಾವಧಿ ಸಾಲವನ್ನು ವಾಪಸ್ ಪಡ್ಕೊಳ್ಳಿಕ್ಕೆ ತಕ್ಷಣವಾಗಿ ಕ್ರಮಗಳನ್ನು ಬ್ಯಾಂಕ್ಗಳು ತಗೊಳ್ತವೆ. ಸೊ ಈಗ ಸಮಸ್ಯೆ ಆಗುವುದು ಯಾರಿಗೆ? ಈಗ ಈ ಸಮಸ್ಯೆ ಆಗುವಂಥದ್ದು ಸಾಲವನ್ನು ಪಡ್ಕೊಂಡಿರುವಂತಹ ಸಂಸ್ಥೆಗಳಿಗೆ ಅಥವಾ ಕಂಪನಿಗಳಿಗೆ. ಯಾಕಂತ ಕೇಳಿದರೆ, ಒಂದು, ಇನ್ನು ಮುಂದೆ ಅವರು ಬ್ಯಾಂಕ್ನಿಂದ ಸಾಲವನ್ನು ಪಡ್ಕೊಳ್ಬೇಕು ಅಂತ ಹೇಳಿದರೆ ಅಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಬಡ್ಡಿಯನ್ನು ಕಟ್ಟಬೇಕು. ಅಂದರೆ ಮೊದಲನೇ ಹಂತದಲ್ಲಿ ಬ್ಯಾಂಕ್ ಏನು ಮಾಡ್ತು, 8% ಇದ್ದಂಥ ಇಂಟ್ರೆಸ್ಟ್ ರೇಟನ್ನು 4%ಗೆ ತಂದು ನಿಲ್ಲಿಸ್ತು. ಅಂದರೆ 50% ಇಂಟ್ರೆಸ್ಟ್ ರೇಟನ್ನು ಅಲ್ಲಿ ಕಡಿಮೆ ಮಾಡಿದ್ದಾರೆ. ಈಗ ಬ್ಯಾಂಕ್ ಏನು ಮಾಡ್ತದೆ ಅಂತ ಹೇಳಿದರೆ, ಇಂಟ್ರೆಸ್ಟ್ ರೇಟನ್ನು 4%ಇಂದ 7%ಗೆ ತಂದು ನಿಲ್ಲಿಸ್ತದೆ, ಅಥವಾ 8%ಗೆ ತಂದು ನಿಲ್ಲಿಸ್ತದೆ. ಅಂದರೆ ಮುಂಚೆ ಯಾವ ಇಂಟ್ರೆಸ್ಟ್ ರೇಟ್ ಅನ್ನುವಂಥದ್ದಿತ್ತೋ ಅದೇ ಇಂಟ್ರೆಸ್ಟ್ ರೇಟನ್ನು ಇನ್ನು ಮುಂದೆ ಚಾರ್ಜ್ ಮಾಡಬೇಕು ಅಂತ ಬ್ಯಾಂಕ್ ನಿರ್ಧಾರ ಮಾಡ್ತದೆ. ಸೊ ಇಲ್ಲೇನಾಗಿದೆ, ಇಂಟ್ರೆಸ್ಟ್ ರೇಟಲ್ಲಿ ಏರಿಕೆ ಆಗಿದೆ. ಎರಡನೇದು, ಅಲ್ಪಾವಧಿ ಸಾಲವನ್ನು ತಕ್ಷಣವೇ ಹಿಂದಿರುಗಿಸಿ ಕೊಡಿ ಅಂತ ಬ್ಯಾಂಕಿಂಗ್ ವಲಯದಿಂದ ಕಂಪನಿಗಳ ಮೇಲೆ ಪ್ರೆಷರ್ ಅನ್ನುವಂಥದ್ದು ಬಿದ್ದಿದೆ. ಸೊ ಈಗ ಈ ಪ್ರೆಷರನ್ನು ತಡ್ಕೊಳ್ಬೇಕು ಅಂತ ಆದರೆ ಕಂಪನಿಗಳು ಏನು ಮಾಡಬೇಕು ಅಂತ ಹೇಳಿದರೆ, ಹಳೆಯ ಸಾಲವನ್ನು, ಅಂದರೆ ಅಲ್ಪಾವಧಿ ಸಾಲವನ್ನು ಹಿಂತಿರುಗಿಸಿ ಕೊಡಲಿಕ್ಕೆ ಸಿಕ್ಕಿದ ಬೆಲೆಗೆ ಅವರ ಬಳಿ ಇದ್ದಂಥ ವಸ್ತುಗಳನ್ನು ಮಾರಬೇಕು ಅಂತ ಪರಿಸ್ಥಿತಿ ಆಯಿತು. ಎರಡನೇದು, ಮುಂದಿನ ದಿನಗಳಲ್ಲಿ ಅಥವಾ ಈಗಿನ ಹಂತದಿಂದ ಅವರಿಗೆ ಉತ್ಪಾದನೆ ಚಟುವಟಿಕೆಯನ್ನು ಮಾಡಲಿಕ್ಕೆ ಬ್ಯಾಂಕಿಂಗ್ ವಲಯದಿಂದ ದೊಡ್ಡ ಮಟ್ಟದ ಬಂಡವಾಳ ಸಿಗುವುದು ಕಷ್ಟ. ಪಡ್ಕೊಂಡ್ರೂ ಕೂಡ ದೊಡ್ಡ ಮಟ್ಟದ ಬಡ್ಡಿಯನ್ನಲ್ಲಿ ಕಟ್ಟಬೇಕು. ಅಂದರೆ ಬಂಡವಾಳದ ಲಭ್ಯತೆ ಅನ್ನುವಂಥದ್ದು ಈ ಸಂಸ್ಥೆಗಳಿಗೆ ಕಡಿಮೆ ಆಯಿತು. ಕೃಷಿ ವಲಯದಲ್ಲಿದ್ದಂತಹ ಸಂಸ್ಥೆಗಳಿಗೆ ಬಂಡವಾಳದ ಕೊರತೆ ಅನ್ನುವಂಥದ್ದು ಉಂಟಾಗ್ತದೆ. ಕೈಗಾರಿಕಾ ವಲಯದಲ್ಲಿದ್ದಂಥ ಸಂಸ್ಥೆಗಳಿಗೆ ಬಂಡವಾಳದ ಕೊರತೆ ಅನ್ನುವಂಥದ್ದು ಉಂಟಾಗ್ತದೆ. ಮತ್ತು ಸೇವಾ ವಲಯದಲ್ಲಿದ್ದಂಥ ಸಂಸ್ಥೆಗಳಿಗೂ ಕೂಡ ಈಗಿನ ಹಂತದಿಂದ ಬಂಡವಾಳದ ಕೊರತೆ ಅನ್ನುವಂಥದ್ದು ಉಂಟಾಗ್ತದೆ. ಸೊ ಬಂಡವಾಳದ ಕೊರತೆ ಅನ್ನುವಂಥದ್ದು ಉಂಟಾದಾಗ ಏನಾಯಿತು, ಇಲ್ಲಿ ಹೂಡಿಕೆ ಮಾಡಲಿಕ್ಕೆ ಸಾಲ ಸಿಗ್ತಾ ಇಲ್ಲ.
ಹೂಡಿಕೆ ಅನ್ನುವಂಥದ್ದು ಕಡಿಮೆ ಆಯಿತು. ರೈಟ್. ಹೂಡಿಕೆ ಕಡಿಮೆ ಆದಾಗ ಏನಾಗ್ತದೆ? ಹೂಡಿಕೆ ಕಡಿಮೆ ಆದಾಗ ಉತ್ಪಾದನಾ ಚಟುವಟಿಕೆಯ ಮೇಲೆ ಒಂದು ಕೆಟ್ಟ ಪರಿಣಾಮ ಅನ್ನುವಂಥದ್ದು ಆಗ್ತದೆ. ಮತ್ತೊಂದು ಏನಾಯಿತು ಅಂತ ಹೇಳಿದರೆ, ಸಿಕ್ಕ ಬೆಲೆಗೆ ಅವರು ಅವರ ಉತ್ಪನ್ನಗಳನ್ನು ಮಾರಿದ್ರಿಂದ ಲಾಭವೂ ಕೂಡ ಕಡಿಮೆ ಆಯಿತು. ಸೊ ಹೂಡಿಕೆ ಕಡಿಮೆ ಆಗಿದೆ, ಲಾಭವೂ ಕೂಡ ಕಡಿಮೆ ಆಗಿದೆ. ಲಾಭ ಕಡಿಮೆ ಆದಾಗ ಏನಾಯಿತು? ಉತ್ಪಾದನೆಯನ್ನು ಕಡಿಮೆ ಮಾಡ್ತಾರೆ. ರೈಟ್. ಉತ್ಪಾದನೆಯನ್ನು ಕಡಿಮೆ ಮಾಡಿದಾಗ ಏನಾಯಿತು? ಜನ ಉದ್ಯೋಗಾವಕಾಶವನ್ನು ಕಳ್ಕೊಳ್ತಾರೆ. ಮತ್ತು ಈ ಉತ್ಪಾದನಾ ಅಂಗಗಳಿಗೆ ಏನು ಬೇಡಿಕೆ ಇತ್ತು, ಆ ಬೇಡಿಕೆ ಅನ್ನುವಂಥದ್ದು ಕಡಿಮೆ ಆಗ್ತದೆ. ಅಂದರೆ ಭೂಮಾಲೀಕರ ಭೂಮಿಗೆ ಬೇಡಿಕೆ ಕಡಿಮೆ ಆಯಿತು, ಕಟ್ಟಡ ಮಾಲೀಕರ ಕಟ್ಟಡಕ್ಕೆ ಬೇಡಿಕೆ ಕಡಿಮೆ ಆಯಿತು, ಕಾರ್ಮಿಕರಿಗೆ ಬೇಡಿಕೆ ಕಡಿಮೆ ಆಯಿತು, ಬಂಡವಾಳಕ್ಕೂ ಕೂಡ ಬೇಡಿಕೆ ಕಡಿಮೆ ಆಯಿತು. ಸಂಘಟನೆ ಈಗ ಕಡಿಮೆ ಪ್ರಮಾಣದಲ್ಲಿ ಲಾಭ ಗಳಿಸ್ತಾ ಇದೆ. ಭೂಮಾಲೀಕರು ಕಡಿಮೆ ಪ್ರಮಾಣದಲ್ಲಿ ಆದಾಯ ಗಳಿಸ್ತಾ ಇದ್ದಾರೆ, ಕಟ್ಟಡ ಮಾಲೀಕರು ಕಡಿಮೆ ಪ್ರಮಾಣದಲ್ಲಿ ಆದಾಯ ಗಳಿಸ್ತಾ ಇದ್ದಾರೆ, ಕಾರ್ಮಿಕರು ಕೂಡ ಕಡಿಮೆ ಪ್ರಮಾಣದಲ್ಲಿ ಆದಾಯ ಗಳಿಸ್ತಾ ಇದ್ದಾರೆ. ಕಾರ್ಮಿಕ ವರ್ಗದಲ್ಲಿ ಬಹುತೇಕ ಜನ ಅವರ ಕೆಲಸವನ್ನು ಕಳ್ಕೊಂಡಿದ್ದಾರೆ. ಅಂದರೆ ಶೃಂಗದ ಹಂತದಲ್ಲಿದ್ದಂತಹ ಆರ್ಥಿಕತೆ ಅನ್ನುವಂಥದ್ದು ಈಗ ಆರ್ಥಿಕ ಹಿಂಜರಿತದ ಕಡೆಗೆ ಮುಖ ಮಾಡಿದೆ. ಆರ್ಥಿಕ ಹಿಂಜರಿತ ಅಂದರೆ ಏನು? GDPಯಲ್ಲಿ ಇಳಿಕೆ ಆಗುವುದನ್ನು ನಾವು ಆರ್ಥಿಕ ಹಿಂಜರಿತ ಅಂತ ಕರಿತೇವೆ. ಮೂರು ತ್ರೈಮಾಸಿಕದಲ್ಲಿ ನಿರಂತರವಾಗಿ GDP ಅನ್ನುವಂಥದ್ದು ಕಡಿಮೆ ಆಗ್ತಾ ಹೋದರೆ ಅದನ್ನು ಇಕನಾಮಿಕ್ಸಲ್ಲಿ ರಿಸೆಷನ್ ಅಂತ ಕರಿತೇವೆ. ಸೊ GDPಯಲ್ಲಿ ಕಡಿಮೆ ಆಗುವುದಂದರೆ ಏನು? GDP ರೇಟ್ ಡೌನ್ ಆಗುವುದಂದರೆ ಏನು? ಅಗ್ರಿಕಲ್ಚರ್ ಸೆಕ್ಟರ್, ಇಂಡಸ್ಟ್ರಿಯಲ್ ಸೆಕ್ಟರ್ ಮತ್ತು ಸರ್ವಿಸ್ ಸೆಕ್ಟರ್ನಲ್ಲಿ ಉತ್ಪಾದನಾ ಪ್ರಮಾಣ ಕಡಿಮೆ ಆಗೋದು. ಅದನ್ನು ಈಗ ನೀವು ಆಲ್ರೆಡಿ ಹೇಳಿದ್ದೆ ನಾನು, ಉತ್ಪಾದನಾ ಪ್ರಮಾಣ ಕಡಿಮೆ ಆಗಿದೆ ಅಂತ. ಅಂದರೆ ಇಕಾನಮಿಯಲ್ಲಿ ರಿಸೆಷನ್ ಶುರುವಾಗಿದೆ ಅಂತ ಅರ್ಥ. ಅಂದರೆ ಶೃಂಗದ ಹಂತದಲ್ಲಿದ್ದಂಥ ಆರ್ಥಿಕತೆ ರಿಸೆಷನ್ನ ಕಡೆಗೆ ಬಂತು. ಸೊ ಇದೇ ಹಂತದಲ್ಲಿ ಆರ್ಥಿಕತೆ ಅನ್ನುವಂಥದ್ದು ಮುಂದುವರೆದ್ರೆ, ಸರ್ಕಾರ ಈ ಹಂತದಲ್ಲಿ ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳದೇ ಇದ್ದರೆ, ಸೆಂಟ್ರಲ್ ಬ್ಯಾಂಕ್ ಈ ಹಂತದಲ್ಲಿ ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳದೇ ಇದ್ದರೆ, ಅಲ್ಲಿ ನಿರಂತರವಾಗಿ ಲಾಭದಲ್ಲಿ ಇಳಿಕೆ ಅನ್ನುವಂಥದ್ದಾಗ್ತದೆ. ಲಾಭದಲ್ಲಿ ಇಳಿಕೆ ಆಗೋದ್ರ ಜೊತೆಗೆ ಹೂಡಿಕೆಯಲ್ಲಿ ಇಳಿಕೆ ಅನ್ನುವಂಥದ್ದಾಗ್ತದೆ. ಹೂಡಿಕೆಯಲ್ಲಿ ಇಳಿಕೆ ಆಗೋದ್ರ ಜೊತೆಗೆ ಉತ್ಪಾದನೆಯಲ್ಲಿಯೂ ಕೂಡ ಇಳಿಕೆ ಅನ್ನುವಂಥದ್ದಾಗ್ತದೆ. ಉತ್ಪಾದನೆಯಲ್ಲಿ ಇಳಿಕೆ ಆಗುವುದರ ಜೊತೆಗೆ ಕೆಲವು ದುರ್ಬಲ ಸಂಸ್ಥೆಗಳು, ತುಂಬ ದಿನದಿಂದ ನಷ್ಟವನ್ನು ಅನುಭವಿಸ್ತಿದ್ದಂಥ ಸಂಸ್ಥೆಗಳು ಬೀಗವನ್ನು ಹಾಕ್ತವೆ. ಅಂದರೆ ಇಡೀ ಆರ್ಥಿಕತೆಯಲ್ಲಿ ನಿರುದ್ಯೋಗ ತಾಂಡವ ಆಡಲಿಕ್ಕೆ ಶುರು ಮಾಡ್ತದೆ, ಬಡತನ ತಾಂಡವ ಆಡಲಿಕ್ಕೆ ಶುರು ಮಾಡ್ತದೆ. ಅಂದರೆ ಇಡೀ ಆರ್ಥಿಕತೆ ಅನ್ನುವಂಥದ್ದು ಈಗಿನ ಹಂತದಲ್ಲಿ ಮುಗ್ಗಟ್ಟನ್ನು ತಲುಪ್ತದೆ. ಈಗ ನಿಮಗೆ ಸಾಧಾರಣ ಥಿಯರಿ ಕ್ಲಿಯರ್ ಆಗಿ ಅರ್ಥ ಆಗಿರ್ಬೋದು. ಮೊದಲ ಹಂತದಲ್ಲಿ ಆರ್ಥಿಕತೆ ಅನ್ನುವಂಥದ್ದು ಚೇತರಿಕೆಯ ಹಂತದಲ್ಲಿತ್ತು. ಚೇತರಿಕೆ ಹಂತದಲ್ಲಿದ್ದಾಗ ಅಲ್ಲಿ ಏನಾಯಿತು ಅಂತ ಹೇಳಿದರೆ, ದೊಡ್ಡ ಪ್ರಮಾಣದಲ್ಲಿ ಬ್ಯಾಂಕ್ಗಳು ಸಾಲವನ್ನು ಕೊಟ್ಟರು ಇಂಟ್ರೆಸ್ಟ್ ರೇಟನ್ನು ಡೌನ್ ಮಾಡುವುದರ ಮುಖಾಂತರ. ಆಗ ಆರ್ಥಿಕತೆ ಅನ್ನುವಂಥದ್ದು ಶೃಂಗದ ಹಂತವನ್ನು ತಲುಪ್ತು. ಈಗ ಇಂಟ್ರೆಸ್ಟ್ ರೇಟಲ್ಲಿ ಏರಿಕೆ ಮಾಡಿದ್ರಿಂದ ಅಲ್ಲಿ ಏನಾಯ್ತು ಅಂತ ಹೇಳಿದರೆ, ಶೃಂಗದ ಹಂತದಲ್ಲಿದ್ದಂಥ ಆರ್ಥಿಕತೆ ಅನ್ನುವಂಥದ್ದು ಆರ್ಥಿಕ ಹಿಂಜರಿತದ ಕಡೆಗೆ, ಅಲ್ಲಿಂದ ಹಾಗೆ ಆರ್ಥಿಕ ಮುಗ್ಗಟ್ಟಿನ ಕಡೆಗೆ ಬಂತು. ಅಂದರೆ ಬ್ಯಾಂಕಿಂಗ್ ಸೆಕ್ಟರ್ನ ಕೆಲಸ ಕಾರ್ಯದಿಂದ, ಬ್ಯಾಂಕ್ಗಳ ಕೆಲಸ ಕಾರ್ಯದಿಂದ ಅಲ್ಲಿ ಏನಾಯಿತು ಅಂತ ಹೇಳಿದರೆ, ಆರ್ಥಿಕ ಶೃಂಗ ಮತ್ತು ಆರ್ಥಿಕ ಮುಗ್ಗಟ್ಟು ಅನ್ನುವಂಥದ್ದಾಯಿತು. ಅಂದರೆ ಈ ಸಿದ್ಧಾಂತದ ಆರಂಭದಲ್ಲಿ ಹೇಳಿದ್ದೆ ನಾನು, ಹ್ಯಾಟ್ರೆಯವರ ಪ್ರಕಾರ ಹಣದ ಪೂರೈಕೆಯ ಸ್ಥಿತಿಸ್ಥಾಪಕತೆಯಿಂದ ಉದ್ಯಮ ಚಕ್ರ ಕಾಣಿಸಿಕೊಳ್ತದೆ ಅಂತ. ಸೊ ನಿಮಗೆ ಈ ಥಿಯರಿ ಅರ್ಥ ಆಯಿತು ಅಂತ ನಾನು ಭಾವಿಸ್ಕೊಳ್ತೇನೆ. ಓಕೆ, ಈ ಸಿದ್ಧಾಂತದ ಮೇಲಿರುವಂತಹ ಕೆಲವು ಟೀಕೆಗಳನ್ನು ಅಧ್ಯಯನ ಮಾಡುವ. ಮೊದಲನೆಯ ಟೀಕೆ, ಹಣ ಸಂಬಂಧಿಯೇತರ ಅಂಶಗಳ ನಿರ್ಲಕ್ಷ್ಯ, ನೆಗ್ಲೆಕ್ಟ್ ಆಫ್ ನಾನ್ ಮಾನಿಟರಿ ಫ್ಯಾಕ್ಟರ್ಸ್. ನೀವಿಲ್ಲಿ ಒಂದು ಸಂಗತಿಯನ್ನು ಗಮನಿಸಿರ್ಬೋದು. ಅದೇನಂತ ಹೇಳಿದರೆ, ಈ ಸಿದ್ಧಾಂತ ಅನ್ನುವಂಥದ್ದು ಹಣಕ್ಕೆ ಸಂಬಂಧಿಸಿರದ ಅಂಶಗಳನ್ನು ಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ. ಅದರ ಪ್ರಕಾರ, ಅಥವಾ ಈ ಸಿದ್ಧಾಂತವನ್ನು ಪ್ರತಿಪಾದಿಸಿದಂತಹ RG ಹ್ಯಾಟ್ರೆ ಅವರ ಪ್ರಕಾರ,
ಈ ಹಣಕ್ಕೆ ಸಂಬಂಧಿಸಿರದ ಅಂಶಗಳಿಂದ ದೊಡ್ಡ ಮಟ್ಟದ ಆರ್ಥಿಕ ಆವರ್ತ ಅನ್ನುವಂಥದ್ದು ಸಂಭವಿಸುವುದಿಲ್ಲ ಅಂತ. ಆದರೆ ನೀವು ಹಿಂದಿನ ಸಿದ್ಧಾಂತಗಳಲ್ಲಿ ಅಧ್ಯಯನ ಮಾಡಿದ್ದೀರಿ, ವಾತಾವರಣದಲ್ಲಿ ಆಗುವ ಬದಲಾವಣೆಯಿಂದ ಅಥವಾ ಈ ಉದ್ಯಮಪತಿಗಳ ಮಾನಸಿಕ ಬದಲಾವಣೆಗಳಿಂದ ಆರ್ಥಿಕ ಆವರ್ತ ಅನ್ನುವಂಥದ್ದು ಸಂಭವಿಸ್ತದೆ. ಆದರೆ ಈ ಸಿದ್ಧಾಂತದ ಪ್ರಕಾರ ಈ ಹಣಕ್ಕೆ ಸಂಬಂಧಿಸಿದ ಅಂಶಗಳಿಂದ ಆರ್ಥಿಕ ಆವರ್ತ ಅನ್ನುವಂಥದ್ದು ಸಂಭವಿಸುವುದಿಲ್ಲ ಅಂತ. ಸೊ ಆದ್ದರಿಂದ ಈ ಸಿದ್ಧಾಂತದ ಮೇಲಿರುವ ಮೊದಲನೆಯ ದೊಡ್ಡ ಟೀಕೆ ಅಂತ ಏನಂತ ಹೇಳಿದರೆ, ಹಣ ಸಂಬಂಧಿಸಿರದ ಅಂಶಗಳ ಪೂರ್ಣ ನಿರ್ಲಕ್ಷ್ಯ. ಎರಡನೇದಾಗಿ ಸಾಲದ ಇತರ ಮೂಲಗಳ ನಿರ್ಲಕ್ಷ್ಯ, ನೆಗ್ಲೆಕ್ಟ್ ಆಫ್ ಅದರ್ ಸೋರ್ಸಸ್ ಆಫ್ ಕ್ರೆಡಿಟ್. ಒಂದು ಸಂಗತಿಯನ್ನು ನೀವು ನೋಡಿದ್ದೀರಿ, ಇವತ್ತಿನ ಪರಿಸ್ಥಿತಿಯಲ್ಲಿ ಬರೀ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿದ್ದಂತಹ ಬ್ಯಾಂಕ್ಗಳು ಮಾತ್ರ ಸಾಲವನ್ನು ಕೊಡುವುದಿಲ್ಲ. ಅಲ್ಲಿ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಾರ್ಪೊರೇಷನ್ಸ್ಗಳಿವೆ, NBFC ಅಂತ ನಾವು ಕರಿತೇವೆ. ಆ NBFCಗಳು ಕೂಡ ಸಾಲವನ್ನು ಕೊಡ್ತವೆ. ಮತ್ತು ನಾವು ಈ ಸಾಂಸ್ಥಿಕ ಮೂಲದಿಂದ ಹೊರಗೆ ಬಂದು ನೋಡುವುದಾದರೆ ಸಂಬಂಧಿಕರಿಂದ ಕೆಲವರು ಸಾಲವನ್ನು ಪಡಿತಾರೆ, ಸ್ಪೆಷಲಿ ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿರುವಂತಹ ರೈತರು. ಮತ್ತು ಕೆಲವರು ಈ ಬಡ್ಡಿ ವ್ಯವಹಾರವನ್ನು ನಡೆಸುವವರಿಂದನೂ ಕೂಡ ಸಾಲವನ್ನು ಪಡಿತಾರೆ. ಸೊ ಬರೀ ಬ್ಯಾಂಕಿಂಗ್ ಸೆಕ್ಟರ್ನಿಂದ ಸಾಲ ಸಿಗ್ತದೆ, ಆ ಸಾಲವನ್ನು ಬಳಸ್ಕೊಂಡು ಉದ್ಯಮ ಸಂಸ್ಥೆಗಳು ದೊಡ್ಡ ಮಟ್ಟದಲ್ಲಿ ಉತ್ಪಾದನೆ ಮಾಡ್ತಾರೆ. ಮತ್ತು ಸಾಲದ ಮೇಲೆ ಹಾಕುವಂತಹ ಬಡ್ಡಿ ದರದಲ್ಲಿ ಏರಿಕೆ ಆದಾಗ ಉತ್ಪಾದನೆ ಕಡಿಮೆಯಾಗಿ ಆರ್ಥಿಕ ಮುಗ್ಗಟ್ಟು ಸಂಭವಿಸ್ತದೆ ಅಂತ ಹ್ಯಾಟ್ರೆ ಅವರು ಹೇಳ್ತಿದ್ದಾರೆ. ಆದರೆ ಇಲ್ಲಿ ಒಂದು ಪಕ್ಷ ಬ್ಯಾಂಕ್ ತನ್ನ ಬಡ್ಡಿ ದರದಲ್ಲಿ ಏರಿಕೆ ಮಾಡಿದರೂ ಕೂಡ ಬ್ಯಾಂಕಿಂಗ್ ವಲಯದಿಂದ ಸಾಲವನ್ನು ಪಡೆಯದೆ ಬೇರೆ ವಲಯದಿಂದ ಸಾಲವನ್ನು ಪಡ್ಕೊಂಡು ಉದ್ಯಮಪತಿಗಳು ಉದ್ಯಮ ಚಟುವಟಿಕೆಯನ್ನು ನಡೆಸಬಹುದು. ಅಂದರೆ ಈ ರೀತಿಯ ವ್ಯವಸ್ಥೆ ಇದ್ದಾಗ ಬ್ಯಾಂಕ್ ತನ್ನ ಇಂಟ್ರೆಸ್ಟ್ ರೇಟನ್ನು ಜಾಸ್ತಿ ಮಾಡಿದರೂ ಕೂಡ ಆರ್ಥಿಕ ಮುಗ್ಗಟ್ಟು ಅನ್ನುವಂಥದ್ದು ಸಂಭವಿಸುವುದಿಲ್ಲ. ಇನ್ನೊಂದೇನು ಅಂಶ ಅಂತ ಹೇಳಿದರೆ, ಇಲ್ಲಿ ಲಾಭದ ಮರುಹೂಡಿಕೆ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಆಗಲಿಲ್ಲ. ಆದರೆ ಪ್ರಾಕ್ಟಿಕಲಿ ಲಾಭದ ಮರುಹೂಡಿಕೆ ಅನ್ನುವಂಥದ್ದು ಆಗ್ತದೆ. ಲಾಭವನ್ನು ಗಳಿಸಿದ ಬಳಿಕ ಆ ಲಾಭದ ಹಣವನ್ನೇ ಮರುಹೂಡಿಕೆಯನ್ನು ಮಾಡಿಕೊಂಡು ಉದ್ಯಮಪತಿಗಳು ಉತ್ಪಾದನಾ ಚಟುವಟಿಕೆಯನ್ನು ನಡೆಸ್ತಾರೆ, ರೈತರು ಉತ್ಪಾದನಾ ಚಟುವಟಿಕೆಯನ್ನು ನಡೆಸ್ತಾರೆ. ಸೊ ಒಂದು ಪಕ್ಷ ಬ್ಯಾಂಕ್ ತನ್ನ ಇಂಟ್ರೆಸ್ಟ್ ರೇಟನ್ನು ಈ ಸಂದರ್ಭದಲ್ಲಿ ಜಾಸ್ತಿ ಮಾಡಿದರೂ ಕೂಡ ಈ ಬಿಸ್ನೆಸ್ ಮ್ಯಾನ್ಗಳ ಹತ್ರ, ರೈತರ ಹತ್ರ ಮತ್ತು ಸರ್ವಿಸ್ ಸೆಕ್ಟರ್ನಲ್ಲಿ ಕಂಪನಿಗಳನ್ನು ನಡೆಸುವವರ ಹತ್ರ ಲಾಭದ ಹಣ ಅನ್ನುವಂಥದ್ದಿದ್ದು ಅವರು ಮತ್ತೆ ಅದನ್ನು ಹೂಡಿಕೆ ಮಾಡಿದರೆ ಆ ಒಂದು ಸಂದರ್ಭದಲ್ಲಿ ಆರ್ಥಿಕ ಆವರ್ತ ಅನ್ನುವಂಥದ್ದು ಸಂಭವಿಸುವುದಿಲ್ಲ. ಮೂರನೆಯ ಟೀಕೆ, ಎಕ್ಸೆಸಿವ್ ಇಂಪಾರ್ಟೆನ್ಸ್ ಟು ದ ಬ್ಯಾಂಕ್ ಲೋನ್. ಬ್ಯಾಂಕಿನ ಸಾಲಕ್ಕೆ ಮಿತಿ ಮೀರಿದ ಪ್ರಾಶಸ್ತ್ಯ. ಇದು ನೀವು ಆಲ್ರೆಡಿ ಗಮನಿಸಿದ್ದೀರಿ. ಸಿದ್ಧಾಂತದ ಪ್ರಕಾರ ಅಥವಾ RG ಹ್ಯಾಟ್ರೆ ಅವರ ಪ್ರಕಾರ ಇಡೀ ಆರ್ಥಿಕತೆಯಲ್ಲಿ ಸಾಲವನ್ನು ಕೊಡುವುದು ಬರೀ ಬ್ಯಾಂಕ್ ಮಾತ್ರ, ಬೇರೆ ಯಾರಿಗೂ ಕೂಡ ಸಾಲ ಕೊಡ್ಲಿಕ್ಕೆ ಬರುವುದಿಲ್ಲ. ಇದು ದೊಡ್ಡ ಟೀಕೆ. ಆದರೆ ಪ್ರಾಕ್ಟಿಕಲಿ ಬೇರೆ ಬೇರೆ ಮೂಲಗಳಿಂದ ಇವತ್ತು ಸಾಲ ಅನ್ನುವಂಥ ಸಿಗ್ತಾ ಇದೆ. ನಾಲ್ಕನೆಯ ಟೀಕೆ, ಬಡ್ಡಿ ದರದ ಪಾತ್ರದ ಉತ್ಪ್ರೇಕ್ಷೆ, ಎಕ್ಸಗರೇಷನ್ ಆಫ್ ರೋಲ್ ಆಫ್ ಇಂಟ್ರೆಸ್ಟ್. ಇಲ್ಲಿ ಬಡ್ಡಿ ದರಕ್ಕೆ ದೊಡ್ಡ ಮಟ್ಟದ ಇಂಪಾರ್ಟೆನ್ಸನ್ನು ಕೊಟ್ಟಿದ್ದಾರೆ. ಬಡ್ಡಿ ದರದ ಹೆಚ್ಚಳದಿಂದ ಸಾಲ ಪೂರೈಕೆಯಲ್ಲಿ ಕಡಿಮೆ ಆಗ್ತದೆ, ಇದರಿಂದ ಆರ್ಥಿಕ ಮುಗ್ಗಟ್ಟು ಅನ್ನುವಂಥದ್ದು ಸಂಭವಿಸ್ತದೆ. ಆದರೆ ಈ ಆರ್ಥಿಕ ಮುಗ್ಗಟ್ಟಿನ ಹಂತದಲ್ಲಿ ಒಂದು ಪಕ್ಷ ಬಡ್ಡಿ ದರವನ್ನು ಕಡಿಮೆ ಮಾಡಿದರೆ ಆ ಒಂದು ಸಂದರ್ಭದಲ್ಲಿ ಈ ಮೂರು ವಲಯದಲ್ಲಿದ್ದಂತಹ ಸಂಸ್ಥೆಗಳು ಸಾಲವನ್ನು ಪುನಃ ಪಡ್ಕೊಂಡು ದೊಡ್ಡ ಮಟ್ಟದಲ್ಲಿ ಮತ್ತೆ ಉತ್ಪಾದನೆ ಚಟುವಟಿಕೆಯನ್ನು ನಡೆಸಿ ಆರ್ಥಿಕ ಮುಗ್ಗಟ್ಟಿನ ಹಂತದಲ್ಲಿದ್ದಂತಹ ಆರ್ಥಿಕತೆಯನ್ನು ಮತ್ತೆ ಶೃಂಗದ ಹಂತದವರೆಗೆ ತಗೊಂಡು ಹೋಗ್ಬೋದು. ಆದರೆ ಈ ಒಂದು ವಿಷಯದ ಮೇಲೆ ಅವರು ಫೋಕಸನ್ನು ಮಾಡಲಿಕ್ಕೆ ಹೋಗಲಿಲ್ಲ. ಅಂದರೆ ಇದೆಲ್ಲ ಒಂದು ಕಡೆ RG ಹ್ಯಾಟ್ರೆ ಅವರ ವಿಚಾರ ಶೂನ್ಯತೆಯನ್ನು ತೋರಿಸ್ತದೆ.
ಅವ್ರ ಪ್ರಕಾರ ಆರ್ಥಿಕ ಚೇತರಿಕೆ ಹಂತದಲ್ಲಿದ್ದಾಗ ಅಲ್ಲಿ ಏನಾಗ್ತದೆ ಅಂತ ಹೇಳಿದರೆ ದೊಡ್ಡ ಮಟ್ಟದಲ್ಲಿ ಬ್ಯಾಂಕ್ಗಳು ಸಾಲವನ್ನು ಕೊಡ್ತವೆ, ಆರ್ಥಿಕತೆ ಅನ್ನುವಂಥದ್ದು ಶ್ರಂಗದ ಹಂತ ತಲುಪ್ತದೆ, ಅಲ್ಲಿ ಸಾಲವನ್ನು ಕೊಡೋದು ಕಡಿಮೆ ಮಾಡ್ತಾರೆ, ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡ್ತಾರೆ, ಆರ್ಥಿಕತೆ ಅನ್ನುವಂಥದ್ದು ಮುಗ್ಗಟ್ಟಿನ ಹಂತವನ್ನು ತಲುಪ್ತದೆ ಅಂತ. ಅದೇ ಮುಗ್ಗಟ್ಟಿನ ಹಂತದಲ್ಲಿ ಮತ್ತೆ ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡ್ತಾರೆ, ಯಾಕಂತ ಕೇಳಿದರೆ ಆರ್ಥಿಕ ಮುಗ್ಗಟ್ಟು ಅನ್ನುವಂಥ ದಟ್ಟದಾರಿದ್ರದ ಪರಿಸ್ಥಿತಿ. ಆ ಪರಿಸ್ಥಿತಿಯಲ್ಲಿ ದೀರ್ಘಾವಧಿಯ ತನಕ ಆರ್ಥಿಕತೆ ಇರುವುದು ಸರ್ಕಾರಕ್ಕೆ ಕೂಡ ಇಷ್ಟ ಇರುವುದಿಲ್ಲ. ಸೊ ಸರ್ಕಾರದ ನಿರ್ದೇಶನದ ಪ್ರಕಾರ ಕೇಂದ್ರ ಬ್ಯಾಂಕ್ ಇಲ್ಲಿ ತನ್ನ ಚಟುವಟಿಕೆಯನ್ನು ನಡೆಸಬೇಕು, ನಮ್ಮ ದೇಶದಲ್ಲಿ RBI ಚಟುವಟಿಕೆ ನಡೆಸಿದ ಹಾಗೆ. ಸೊ ಇಲ್ಲಿ ಏನಾಗ್ತದೆ, ಗೌರ್ಮೆಂಟ್ನ ಪ್ರೆಷರಿಗೆ ಮತ್ತೆ ಸೆಂಟ್ರಲ್ ಬ್ಯಾಂಕ್ ಏನು ಮಾಡ್ತದೆ, ಬಡ್ಡಿ ದರವನ್ನು ಇಳಿಸ್ತದೆ, ಮತ್ತೆ ಆರ್ಥಿಕತೆ ಅನ್ನುವಂಥದ್ದು ಮುಗ್ಗಟ್ಟಿನ ಹಂತದಿಂದ ಶ್ರಂಗದ ಹಂತವನ್ನು ತಲುಪ್ತದೆ. ಸೊ ಎರಡನೇ ಫೇಸಲ್ಲಿ ಮುಗ್ಗಟ್ಟಿನ ಹಂತದಿಂದ ಆರ್ಥಿಕತೆ ಮತ್ತೆ ಶ್ರಂಗದ ಹಂತವನ್ನು ತಲುಪುವುದರ ಬಗ್ಗೆ ಎಲ್ಲಿಯೂ ಕೂಡ RJ ಹ್ಯಾಟ್ರೆ ಅವರು ಉಲ್ಲೇಖವನ್ನು ಮಾಡಲಿಲ್ಲ. ಅಂದರೆ ಇದು ಅವರ ಒಂದು ವಿಚಾರ ಶೂನ್ಯತೆಯನ್ನು ತೋರಿಸ್ತಾ ಇರುವಂಥದ್ದು, ಎಲ್ಲೊಂದು ಕಡೆ ಅವರ ನ್ಯಾರೋ ಪಾಯಿಂಟ್ ಆಫ್ ವ್ಯೂವನ್ನು ತೋರಿಸ್ತಾ ಇದೆ. 5ನೇ ಹಾಗೂ ಕೊನೆಯ ಟೀಕೆ, ಬಂಡವಾಳದ ಸೀಮಾಂತ ದಕ್ಷತೆಯ ನಿರ್ಲಕ್ಷ್ಯ, ನೆಗ್ಲೆಕ್ಟ್ ಆಫ್ ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್. ಸೊ ಎಲ್ಲೊಂದು ಕಡೆ RJ ಹ್ಯಾಟ್ರೆ ಅವರು ಬಂಡವಾಳದ ಸೀಮಾಂತ ದಕ್ಷತೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ. ಸೊ ಇಲ್ಲಿ ಕೇನ್ಸ್ ಅವರು ಏನು ಹೇಳ್ತಾರಂತ ಹೇಳಿದರೆ, ಒಂದು ಪಕ್ಷ ಈ ಬಂಡವಾಳದ ಸೀಮಾಂತ ದಕ್ಷತೆ ಅನ್ನುವಂಥದ್ದು ಚೆನ್ನಾಗಿದ್ದರೆ ಅಥವಾ ಅಧಿಕವಾಗಿದ್ದರೆ, ಈ ಒಂದು ಸಂದರ್ಭದಲ್ಲಿ ಬಡ್ಡಿ ದರದಲ್ಲಿ ಏರಿಕೆ ಆದರೂ ಕೂಡ ಭವಿಷ್ಯದಲ್ಲಿ ಹೆಚ್ಚಿನ ಲಾಭವನ್ನು ನಿರೀಕ್ಷೆಯಲ್ಲಿಟ್ಟುಕೊಂಡು ಅತ್ಯಧಿಕ ಬಡ್ಡಿ ದರವನ್ನು ಕೊಟ್ಟು ಸಾಲವನ್ನು ಪಡ್ಕೊಂಡು ಇಲ್ಲಿ ಸಂಸ್ಥೆಗಳು ಉತ್ಪಾದನಾ ಚಟುವಟಿಕೆಯನ್ನು ನಡೆಸ್ತಾರೆ. ಸೊ ಇಲ್ಲಿ ಸಿದ್ಧಾಂತದ ಪ್ರಕಾರ ಬಡ್ಡಿ ದರದಲ್ಲಿ ಏರಿಕೆ ಆದಾಗ ಕಂಪೆನಿಗಳು ಸಾಲವನ್ನು ದೊಡ್ಡ ಮಟ್ಟದಲ್ಲಿ ಕೇಳಲಿಕ್ಕೆ ಬ್ಯಾಂಕ್ಗಳನ್ನು ಅಪ್ರೋಚ್ ಆಗೋದಿಲ್ಲ. ಆದರೆ ಕ್ಯಾಪಿಟಲ್ನ ಎಫಿಷಿಯನ್ಸಿ ಚೆನ್ನಾಗಿದ್ದರೆ, ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್ ಅಂತ ನಾವೇನು ಕರಿತೇವೆ ಅದು ಸರಿಯಾಗಿದ್ದರೆ, ಅಂದರೆ ಬಂಡವಾಳವನ್ನು ಹೂಡುವುದರ ಮುಖಾಂತರ ಸಂಸ್ಥೆಗಳು ದೊಡ್ಡ ಮಟ್ಟದಲ್ಲಿ ಲಾಭವನ್ನು ಗಳಿಸ್ತಾ ಇದ್ದರೆ, ಆ ಸಂದರ್ಭದಲ್ಲಿ ಬಡ್ಡಿ ದರದಲ್ಲಿ ಏರಿಕೆ ಆದರೂ ಕೂಡ ಕಂಪೆನಿಗಳು ಬ್ಯಾಂಕಿಂದ ಸಾಲವನ್ನು ಪಡ್ಕೊಂಡು ಉತ್ಪಾದನಾ ಚಟುವಟಿಕೆಯನ್ನು ನಡೆಸ್ತಾರೆ. ಸಿದ್ಧಾಂತದ ಪ್ರಕಾರ ಏನು, ಬಡ್ಡಿ ದರದಲ್ಲಿ ಏರಿಕೆ ಆದಾಗ ಆರ್ಥಿಕ ಮುಗ್ಗಟ್ಟಾಗ್ತದೆ ಅಂತ. ಆದರೆ ಪ್ರಾಕ್ಟಿಕಲಿ ಹಾಗಾಗುವುದಿಲ್ಲ. ಸೊ ದೇ ಮೇ ಡಿಮಾಂಡ್ ಫಾರ್ ದ ಲೋನ್ ಈವನ್ ದೋ ದರ್ ಇಸ್ ಅ ಇನ್ಕ್ರೀಸ್ ಇನ್ ದ ಇಂಟ್ರೆಸ್ಟ್ ರೇಟ್. ಸೊ ಇದೆಲ್ಲವೂ ಕೂಡ ಆರ್ಥಿಕ ಆವರ್ತದ ಹಣಕ್ಕೆ ಸಂಬಂಧಿಸಿದ ಸಿದ್ಧಾಂತಗಳಲ್ಲಿ ಮೊದಲನೇ ಸಿದ್ಧಾಂತವಾದ ಹ್ಯಾಟ್ರೆ ಸಿದ್ಧಾಂತದ ಕುರಿತು ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಸ್ಟೇ ಹೋಮ್, ಸ್ಟೇ ಸೇಫ್.